ಹಲೋ ಗೈಸ್, ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರ ಎಲ್ಲಿ ಬಂದಿದ್ದೀನಿ ಅಂತ. ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದಿರೋದು. ಇದು ಬಂದ್ಬಿಟ್ಟು ನಿಮಗೆ ಮದ್ದೂರು ಹತ್ರ ಬರುತ್ತೆ. ನಾನು ಫಸ್ಟ್ ಟೈಮೇ ಬರ್ತಾ ಇರೋದು. ನಮ್ಮ ಬ್ರದರ್ಸ್ ಜೊತೆಗೆ ಬಂದೆ, ನಮ್ಮ ಅಣ್ಣ ಜೊತೆಗೆ. ಅಲ್ಲಿಬ್ಬರು ಇದ್ದಾರೆ, ಇಲ್ಲೊಬ್ರು ಹೋಗ್ತಾಯಿದ್ದಾರೆ ನೋಡಿ. ಕಾರಲ್ಲಿ ಬಂದ್ವಿ. ನಮ್ಮ ಅಣ್ಣನ ಮಗ ನನ್ನ ಮೇಲೆ ಕೂತಿದ್ದ ಫ್ರಂಟಲ್ಲಿ, ಅದಕ್ಕೆ ವ್ಲಾಗ್ ಏನೂ ಮಾಡೋಕ್ಕಾಗಿಲ್ಲ ಬರಬೇಕಾದ್ರೆ. ಸಂಡೇ ಇವತ್ತು, ಡೇಟ್ ಬಂದ್ಬಿಟ್ಟು 12th ಏಪ್ರಿಲ್ಲು. ನೋಡೋಣ, ಬಸ್ಗಳೆಲ್ಲ ತೋರಿಸ್ತೀನಿ ನಿಮಗೆ. ಅಲ್ಲಿದೆ 2-3 ಕಡೆ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಕುಣಿಗಲ್ ಸೈಡ್ ಹೋಗೋದೇ ಸಪ್ರೇಟ್ ಮಾಡಿದ್ದಾರೆ, ಈ ಕಡೆ ಮದ್ದೂರು ಹೋಗೋದೇ ಸಪ್ರೇಟ್ ಮಾಡಿದ್ದಾರೆ. ನೀವು ಸಾರಥಿ ಫಿಲಮ್ ನೋಡಿದರೆ ಕ್ಲೀನಾಗಿ ಅದೇ ಮೂರ್ತಿ ಹೆಂಗಿದೆ, ಸ್ಟ್ಯಾಚು ಚಾಮುಂಡೇಶ್ವರಿದು ಅದೇ ಥರ ಇರುತ್ತೆ. ಬಟ್ ಇನ್ ಗೋಲ್ಡನ್ ಕಲರ್ ಇರೋದು ಇದರಲ್ಲಿ. ಬನ್ನಿ ದರ್ಶನ ಮಾಡುವ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಈ ರೇಂಜಿಗೆ ಚಪ್ಪಲಿ ಎಲ್ಲ ಬಿಟ್ಬಿಟ್ಟವ್ರು ಇಲ್ಲೇ. ಅಲ್ಲೇ ಬಿಡ್ಬೋದಿತ್ತಲ್ಲಣ್ಣ ಚಪ್ಪಲ್ಲು, ಕಾರಲ್ಲಿ ಸ್ಟ್ಯಾಂಡ್ ಇದೆ ನೋಡಿ. ಚಪ್ಪಲ್ ಸ್ಟ್ಯಾಂಡ್ ಇದೆ, ಬ್ಯಾಗೆಲ್ಲ ಹಾಕಿ ಇಡಬೇಕು. ಇಲ್ಲೇ ಚಪ್ಪಲೆಲ್ಲ ಬಿಟ್ಟು ಕಾಲು ಕೈ ತೊಳ್ಕೊಳ್ಳೋರು ಇಲ್ಲಿ ತೊಳ್ಕೊಂಡು. ಎಂಟ್ರೆನ್ಸ್ ಇಲ್ಲೇ ಇದೆ. ಇಲ್ಲಿಂದ ವ್ಯೂ ಕಾಣ್ಬೋದೇನೋ. ಸಾಕಾಗಿದೆ. ಇದೆಲ್ಲ ಅರಕೆ ಕಾಯಿ ಇರಬೇಕೇನೋ, ಗೊತ್ತಿಲ್ಲ. ನೋಡಿ ಇಲ್ಲಿ ಎಷ್ಟಿದೆ ಇಟ್ರಲ್ಲಿ. ಸಿಕ್ಕಾಪಟ್ಟೆ ಇದೆ. ನಾವೇನೋ ಒಂದಿನ ಕ್ಯೂ ಅಲ್ಲಿ ಬಂದ್ವಿ ಅಂದರೆ, ಇಲ್ಲಿ ನೋಡಿ ಗೈಸ್ 4-5 ಲೈನ್ ಇದೆ. ಕಾಣಿಸ್ತಾ ಇದೆಯಾ? ಕ್ಯೂ ಅಲ್ಲಿ ಇದ್ದೀವಿ. ನಾಳೆ ಹೋಗ್ಬೇಕು ದರ್ಶನ ಮಾಡಿಬಿಟ್ಟು. ಎಲ್ಲ ವಾಪಸ್ ಬರ್ತಾ ಇದ್ದೀವಿ ಗೈಸ್. ಲಿಟ್ರಲಿ ಅಲ್ಲೇನು 4 ಲೈನ್ ತೋರಿಸೋದಲ್ಲ ನಿಮಗೆ. ಅದಾದಮೇಲೆ ಲೆಫ್ಟಲ್ಲಿ ಕೌಂಟ್ರ್ ಇದೆ ಅಂದ್ಕೊಂಡೆ. ನೋಡ್ತೀನಿ ಲೆಫ್ಟಲ್ಲಿ ಇನ್ನೂ ಫುಲ್ಲು ಒಂದು 8ರಿಂದ 10 ಲೈನ್ ಇದೆ. ನಮಗೆ ಬೇರೆ ಮಧ್ಯಾಹ್ನ, ಈಗ ಎಷ್ಟು ಟೈಮ್ ಆಲ್ರೆಡಿ 11:10 ಆಗಿದೆ. 11:10 ಆಗಿದೆ ಟೈಮು. ಸೊ ಏನಿಲ್ಲ ಅಂದರೆ ಅದೇ ನೋಡಿ, ಎಲ್ಲ ರಿವರ್ಸಲ್ಲೇ ಬಂದವರು. ಏನು 1 ಗಂಟೆ ಮತ್ತೆ ಎಂಟ್ರೆನ್ಸ್ ತೊಗೊತೀವಿ. ಲಿಟ್ರಲ್ಲಿ ಮಧ್ಯಾಹ್ನ 1 ಗಂಟೆ 2 ಗಂಟೆ ಆಗೋಗ್ಬಿಡುತ್ತೆ. ನಾವು ಇಲ್ಲೇ 3 ಅವರ್ಸ್ ಆಗೋಡುತ್ತೆ. ಅದಕ್ಕೋಸ್ಕರ ಈಗ ಇಲ್ಲಿಂದ ಡೈರೆಕ್ಟ್ ಮೂರ್ತಿ ದರ್ಶನ ಮಾಡಿಕೊಂಡು ಹೋಗ್ಬೇಕು. ನೀವೇನಾದ್ರು ದೇವಸ್ಥಾನ, ಅಲ್ಲಿರೋ ದೇವಸ್ಥಾನ ದರ್ಶನ ಮಾಡ್ತೀರಾ ಅಂದರೆ ಲೆಫ್ಟ್ ಸೈಡ್ ಹೋಗಿ, ಡೈರೆಕ್ಟ್ ಮೂರ್ತಿ ಹತ್ರ ಹೋಗ್ತೀರಾ ಅಂದರೆ ರೈಟ್ ಸೈಡ್ ಬನ್ನಿ. ಸ್ಟ್ಯಾಚ್ಯೂ ಆಫ್ ಶಕ್ತಿ, ಶ್ರೀ ಕ್ಷೇತ್ರ ಗೌಡಗೆರೆ. ಜನ ನೋಡಿ ಅಲ್ಲೂ ಎಷ್ಟಿದ್ದಾರೆ. ಸಾಕಾದಾಗ ಮಾಡವ್ರೆ ಲಿಟ್ರಲಿ. ಫೌಂಟೇನ್ ಸೀರೆ ಉಟ್ಕೊಂಡು ಬಂದಿರೋದನ್ನ ಸೀರೆ ಸರಿ ಮುಚ್ಕೊಂಡ್ರೆ, ಚೂಡಿದಾರ ಅಂತಾರಲ್ಲ, ವೇಲು ಅಂತಾರಲ್ಲ, ವೇಲು ಮುಚ್ಕೊಂಡ್ರಲ್ಲ. ಅನೌನ್ಸ್ಮೆಂಟ್ ನೋಡಿ, ಲಿಟ್ರಲಿ ನಗು ಬರ್ತಾ ಇದೆ ನನಗಂತೂ. ದರ್ಶನ ಎಲ್ಲ ಆಯಿತು. ಈಗ ಬಸಪ್ಪ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಬಸಪ್ಪ ಸನ್ನಿಧಿ ಇಲ್ಲಿಗೇನೆ. ನಾವಿಲ್ಲಿ ಬಂದಿರೋದು ಬಸಪ್ಪ ಸನ್ನಿಧಿಗೆ. ಏನು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಬಸವಣ್ಣ ಇದೆ ನೋಡಿ ಇಲ್ಲಿ. ನೋಡಿ ಇದೆಲ್ಲ ನಿಮಗೆ ನಾರ್ತ್ ಕರ್ನಾಟಕ ಕಡೆ ಅಷ್ಟೊಂದು ಸಿಗೋಲ್ಲ ನಂಗೆ ಗೊತ್ತಿರೋಂಗೆ. ಈ ಕಡೆ ಎಲ್ಲ ತುಂಬ ಫೇಮಸ್ಸು ಬಸವಣ್ಣ.
ಯಾವುದೇ ಶುಭ ಕಾರ್ಯಕರಿಗಳಿಗೆ ಎಲ್ಲ ಕರ್ಸ್ಕೋತಾರೆ. ಓಕೆ ಗಾಯ್ಸ್, ದರ್ಶನ ಎಲ್ಲ ಮುಗೀತು. ಮೇಲೆ ಹೋಗಿ ಬರೋಕ್ಕೆ ಏನಿಲ್ಲ ಅಂದರೂ ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಗೊಳುತ್ತೆ. ನಮ್ಮ ಅಣ್ಣನ ಮಗ ಇಲ್ಲಿದೆ ಎಳ್ಕೊಂಡು ನನ್ನ ಹಿಂದೆ ಬರ್ತಾವನೆ. ಎಲ್ಲ ಮುಂದೆ ಹೋಗಿದ್ದಾರೆ ನಮ್ಮ ಅಣ್ಣಂದರು. ಈಗ ತೋರಿಸ್ತೀನಿ ನಿಮಗೆ ಬಸ್ಗಳದ್ದು ಯಾವ ಡಿಪೋದು ಬಂದಿದೆ ಅಂತ. ನಾನು ಹೊರಟೆ ಈಗ ಬಸ್ಸಲ್ಲಿ ನಿಂತಿದೆ, ಅಲ್ಲಿ ಹೋಗ್ತಾ ಇದ್ದೀನಿ ವ್ಲಾಗ್ ಮಾಡೋಕ್ಕೆ. ನಮ್ಮ ಅಣ್ಣಂದ್ರೆ ನಾನು ಕಾರ್ ಹತ್ರ ಇರೋಕ್ಕೆ ಹೇಳಿದೆ. ಸಿಕ್ಕಾಪಟ್ಟೆ ಜನ ಗೈಸ್, ಭಾನುವಾರ ಬೇರೆ. ಲಿಟ್ರಲಿ ನಾವು ಟೆಂಪಲ್ ಅಮ್ಮವ್ರ ದರ್ಶನ ಮಾಡಲಿಲ್ಲ, ಜಸ್ಟ್ ಆ ಮೂರ್ತಿ ಹತ್ರ ಹೋಗಿದ್ವಿ. ಅಲ್ಲೇನಾರು ಹೋಗಿದ್ರೆ ಮಿನಿಮಮ್ ಇನ್ನು 1.5 ಗಂಟೆ 2 ಅವರ್ ಆಗಿರೋದು. 11:30 ಟೈಮು, 10:40 ಹಂಗೆ ಬಂದಿದ್ದು ನಾವು. ಬಸವಣ್ಣನ ದರ್ಶನ ಆಯಿತು. ಅಲ್ಲಿ ತನಕ ಹೋಗ್ಬೇಕು. ಈಗ ನಾನು 2 ಕಡೆ ಮಾಡ್ದಂಗಿದೆ. ಗೊತ್ತಿಲ್ಲ, ಯಾರು ಈ ಸೈಡ್ ಯಾರು ನೋಡ್ತಾ ಇದ್ದೀರಾ ವೀಡಿಯೋ ಸ್ವಲ್ಪ ಮಾಹಿತಿ ಕೊಡಿ, ನನಗೆ ಐಡಿಯಾ ಇಲ್ಲ. ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ನಾನು ಇಲ್ಲೂ ಬಸ್ಗಳು ನಿಂತಿದೆ. ಅಲ್ಲಿ ಮುಂದೆ ಲೆಫ್ಟ್ ಸೈಡಲ್ಲಿ ಕುಣಿಗಲ್ ಕಡೆಗೆ ಅಂತ ಬೋರ್ಡ್ ಇದ್ದಿದ್ದು ನೋಡಿದ್ದೀನಿ. ನೋಡ್ತೀನಿ ತಡೀರಿ. ಅಶ್ವಮೇಧ ಬಸ್ಗಳು ತುಂಬ ಆಯಿತು ಗೈಸ್, ಕಮ್ಮಿ ಆಗಿಬಿಟ್ಟಿದೆ. ಇಲ್ಲೇ ಎಂಟ್ರಿ ತೊಗೋಬೋದು, ಬಟ್ ಆ ಕಡೆಯಿಂದ ಹೋಗ್ತೀನಿ ತಡೀರಿ. ಇದೇ ಆ್ಯಕ್ಚುಯಲ್ ಬಸ್ ಸ್ಟ್ಯಾಂಡು. ಆ್ಯಕ್ಚುಲಿ ನೋಡಿ, ಇಲ್ಲಿ KSRTC ಬಸ್ ನಿಲ್ದಾಣ. ನಂಜನಗೂಡು, ಚಾಮರಾಜನಗರ, ಗುಂಡ್ಲುಪೇಟೆ, ಮಹದೇಶ್ವರ ಬೆಟ್ಟ, ಕೊಳ್ಳೇಗಾಲ ಕಡೆಗೆ ಹೋಗುವ ಬಸ್ಗಳು. ಗೌಡಗೆರೆ, ಮದ್ದೂರು, ತುಮಕೂರಿಗೂ ಮದ್ದೂರು ಎಲ್ಲ ಇದೆ. ತುಮಕೂರು ಬಸ್ ಇದೆ ಅಲ್ಲಿ. ಇದು ನೋಡಿ ನಂಜನಗೂಡು ಅಂತೀವಿ, ಚಾಮರಾಜನಗರ ಡಿಪೋ ಬಸ್ ಇದೆ. ಅಶ್ವಮೇಧ. ಯಾವ ರೂಟ್ ಹೋಗುತ್ತಿದ್ದು? ಗೌಡಗೆರೆ, ಮದ್ದೂರು, ಮಳವಳ್ಳಿ ಹಂಗೆ ಹೋಗುತ್ತೆ ಅನಿಸುತ್ತೆ. ಇದು ಬಂದ್ಬಿಟ್ಟು ಕುವೆಂಪು ನಗರ, ಮೈಸೂರು ನಗರ ಡಿವಿಷನ್. ಇದು ಮೈಸೂರು ಸಿಟಿ ಡಿವಿಷನ್, ಕುವೆಂಪು ನಗರ ಡಿಪೋ ಬಸ್ಸು. ಅಲ್ಲಿ ನೋಡಿ, ಅಲ್ಲಿ ಮದ್ದೂರಿಗೆ ಹೋಗ್ತಾ ಇದೆ ಬಸ್ಸು. ಮದ್ದೂರು ಡಿಪೋದು KSRTC ಮದ್ದೂರು. ಇಲ್ಲಿಂದ ಅರೌಂಡ್ 18 to 20 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಮದ್ದೂರು. 20-25 ಕಿಲೋಮೀಟ್ರ್ ಆಗ್ಬೋದು ಮದ್ದೂರು, ನಂಗೆ ಗೊತ್ತಿರೋಂಗೆ. ತುಮಕೂರು ಬಸ್ ಇದೆ ನೋಡಿ, ಗೌಡಗೆರೆ, ತುಮಕೂರು. ಇಲ್ಲೊಂದು ತುಮಕೂರು ಬಸ್ ಇದೆ. ಕುಣಿಗಲ್ ಡಿಪೋ ಅವರು ಆಪ್ರೇಟ್ ಮಾಡ್ತಾ ಇರೋದು. ತುಮಕೂರು ಡಿವಿಷನ್ ಕುಣಿಗಲ್ ಡಿಪೋ ಅವರು. ಗೌಡಗೆರೆ, ತುಮಕೂರು. ಅಲ್ಲಿ ಆಲ್ಮೋಸ್ಟ್ 2 ಗಾಡಿ ಇದೆ. ನಮ್ಮ ಮೈಸೂರು ಡಿವಿಷನ್ ಗಾಡಿಗಳೇ ಇರಬೇಕದು. ಯಾಕಂದರೆ BS6 ಟಾಟಾ ಗಾಡಿಗಳು ಈ ಸೌತಲ್ಲೇ ಇರೋದು ಈ ಥರ, ಈ ಲಿವರಿ. ನಮ್ಮ ಮೈಸೂರು ಡಿವಿಷನ್ನು ಇದೇ ತುಮಕೂರು ರೋಡ್ ಇರ್ಬೇಕು ನಂಗೆ ಗೊತ್ತಿರೋಂಗೆ. ಮೈಸೂರು ಡಿವಿಷನ್ ಗಾಡಿನೇ. ಸಾತ್ಗಲ್ಲಿ ಡಿಪೋ ಇರಬೇಕು. ಎಸ್, ಮೈಸೂರು ಡಿವಿಷನ್ ಸಾತ್ಗಲ್ಲಿ ಡಿಪೋ ಇಲ್ಲಿದೆ ನೋಡಿ. ಸಾತ್ಗಲ್ಲಿ ಎಲ್ಲ ಹೊಸ ಡಿಪೋಗಳಿದೆಲ್ಲ ಆಗಿರೋದು. ಸಾತ್ಗಲ್ಲಿ ಡಿಪೋ ಹಿಂದೆ ಕೂಡ ಒಂದು ಬಸ್ ಇದೆ. ಅದು KA09 ಮೈಸೂರದ ಗಾಡಿನೇ. ತುಮಕೂರು ಗಾಡಿ ಆಲ್ರೆಡಿ ಹೊರಡ್ತಾ ಇದೆ. ಟೈಮ್ 11:30. ಎಲ್ಲ ಟೈಮಿಂಗ್ಸ್ ಇರೋಲ್ಲ ಅನ್ಕೊತೀನಿ ಇವ್ರದ್ದು. ರೆಗ್ಯುಲರ್ ಇದ್ದರೆ ಟೈಮಿಂಗ್ಸ್ ಇರುತ್ತೆ. ವೀಕೆಂಡ್ಸಲ್ಲಿ ವಾರ ಜಾಸ್ತಿ, ಮೇ ಬಿ ಮಂಗಳವಾರ, ಶುಕ್ರವಾರ, ಸಂಡೇ, ವೀಕೆಂಡು ಮತ್ತು ಹಬ್ಬದ ಟೈಮ್ಗಳಲ್ಲಿ ಜನ ಜಾಸ್ತಿ ಇರಬೇಕು. ನಾನು ಲಿಟ್ರಲಿ ಈ ರೇಂಜಿಗೆ ಜನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಮೇ ಬಿ ಹಬ್ಬದ ಟೈಮಲ್ಲಿ ಹಂಗೆ ಜನ ಬರುತ್ತೆ ಅಂದ್ಕೊಂಡು ನಾನು ಇನ್ಸ್ಟಾಗ್ರಾಮು, ಈ ಸೋಷಲ್ ಮೀಡಿಯಾದಲ್ಲಿ ನೋಡ್ತಿದ್ನಲ್ಲ ಈ ಟೆಂಪಲ್ ಬಗ್ಗೆ, ಹಂಗೆ ಅಂದ್ಕೊಂಡೆ. ನಮ್ಮ ಅಶ್ವಮೇಧ ಗಾಡಿನೂ ಹೊರಟಿದೆ ಅನಿಸುತ್ತೆ. ಮೈಸೂರು ಗಾಡಿ ಅದು ಅಶ್ವಮೇಧ. ಚಾಮರಾಜನಗರ ಡಿಪೋ, ಮೈಸೂರಿಗೆ ಬೋರ್ಡ್ ಹಾಕ್ಕೊಂಡಿದ್ದಾರೆ ನೋಡಿ. ಬನ್ನಿ, ಕುಣಿಗಲ್ ಸೈಡ್ಗೆ ಹೋಗೋದು ತೋರಿಸ್ತೀನಿ. ಆ ಕಡೆ ಇದೆ, ಅಲ್ಲೂ ಬಸ್ಗಳಿದೆ. ಲಿಟ್ರಲಿ ಕಾರ್ ಪಾರ್ಕಿಂಗ್ ಎಷ್ಟಿದೆ ಅಂದರೆ, ಇಲ್ಲೊಂದು ಕಡೆ, ಅಲ್ಲೊಂದು ಕಡೆ, ಮುಂದೆ 1-2 ಕಡೆ ಇದೆ. ಒಂದು ಶೆಡ್ ಎಲ್ಲ ಮಾಡಿದ್ದಾರೆ ಅಲ್ಲಿ, ಅಲ್ಲೂ ಇದೆ. ಇಲ್ಲಿ ತುಂಬ ಬಸ್ ಇದ್ದಂಗಿದೆ, ಕಾಣ್ತಿದೆಯಾ ಅಲ್ಲಿ ಸ್ಟ್ರೈಟ್. ಕುಣಿಗಲ್ ಗಾಡಿ ಅಂತ ಇದು. ಎಲ್ಲ ತುಮಕೂರು ಡಿವಿಷನ್ ಗಾಡಿಗಳೇ ಅಲ್ಲಿರೋದು. 1, 2, 3, 4 ಗಾಡಿ ಇದೆ. ಈಗ ಇನ್ನೊಂದು ಬಂತು ಗೌಡಗೆರೆಗೆ, KA06. ಇದು ತುಮಕೂರು ಡಿವಿಷನ್ನೇ. ಮೇ ಬಿ ತುಮಕೂರು ಡಿವಿಷನ್ ಗಾಡಿಗಳು ಇಲ್ಲಿ ನಿಲ್ಲಿಸಿರಬೇಕು.
ಇದಕ್ಕೆ 06 ತುಮಕೂರು ಬಸ್ಸೇ ನೋಡಿ ಫುಲ್ಲಾಗಿ ಬರ್ತಾ ಇದ್ದಾರೆ. ಸಂಡೇ ಆಗಿರಬೇಕು ಈ ಬಿಸಿಲಿಗೂ ಲಿಟ್ರಲಿ. ತುಮಕೂರಿಂದ ಬಂದಿದ್ದಾರೆ, ತುಮಕೂರು, ಕುಣಿಗಲ್ಲು, ಗೌಡಗೆರೆ, ಕುಣಿಗಲ್ ಡಿಪೋ.